ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾನು ಹೇಗೆಲ್ಲ ಅಲಂಕಾರನ ಮಾಡಿಕೊಂಡೆ, ದೇವರಿಗೆ ಹೇಗೆ ಸೀರೆ ಉಡಿಸ್ದೆ, ಯಾವ ರೀತಿ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಮ್ಮವರನ್ನ ಕೂರಿಸೋದಕ್ಕೆ ಅಂತ ಪೀಠನ ಇಟ್ಕೊಂಡೆ. ನನಗೆ ಸ್ವಲ್ಪ ಉದ್ದ ಬೇಕಾಗಿತ್ತು, ಅದಕ್ಕೋಸ್ಕರನೇ 2 ಪೀಠನ ಇಟ್ಕೊಂಡು ಒಂದು ಪೀಠದ ಮೇಲೆ ಪದ್ಮಾಸನ ಚಿತ್ರವನ್ನು ಬಿಟ್ಕೊಂಡು ಸ್ವಸ್ತಿಕ್ಕು, ಓಮು, ಶ್ರೀ, ಐಂ ಅಂತ ಬರ್ಕೊಂಡೆ. ಅದಾದ್ಮೇಲೆ ನಮಗೆ ಅಲ್ಲಿ ಎಲ್ಲ ಮೂಲೆಗೂ ಕೂಡ ಅರಿಶಿಣ, ಕುಂಕುಮ, ತದನಂತರ ಅಕ್ಷತೆ, ಹೂವು ಎಲ್ಲವನ್ನು ಹಾಕೊಂಡು ಸಿದ್ಧತೆಯನ್ನು ಮಾಡಿಕೊಂಡೆ. ಅದಕ್ಕೂ ಮುಂಚೆ ನಾನು ದೇವರ ಮನೆಗೆ, ನಮ್ಮ ಮನೆಯ ದೇವರುಗಳಿಗೆ, ಫೋಟೋಗಳಿಗೆ ಎಲ್ಲದಕ್ಕೂ ಹೂವಿನಿಂದ ಅಲಂಕಾರವನ್ನು ಮಾಡಿ ತಯಾರಿ ಮಾಡಿಕೊಂಡಿದ್ದೆ. ನಂತರ ನಾನು ಜಾವದ ಸೆಂಟನ್ನು ಸ್ಪ್ರೇ ಮಾಡಿಕೊಂಡೆ. ಅದು ತುಂಬಾ ಘಮ ಘಮ ಅನ್ನುತ್ತೆ. ಅದಕ್ಕೋಸ್ಕರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ದೈವಿಕ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ, ಅದಕ್ಕಾಗಿ. ಅದಾದಮೇಲೆ ಪೀಠದ ಮೇಲೆ ಒಂದು ಬಾಳೆ ಎಲೆಯನ್ನು ಇಟ್ಕೊಂಡು ಅದರ ಮೇಲೆ ಒಂದು ಲೋಟ ಅಕ್ಕಿಯನ್ನು ಹಾಕೊಂಡೆ. ನಂತರ ಕಳಸವನ್ನು ಸಿದ್ಧತೆ ಮಾಡೋದಕ್ಕೆ ನೀರನ್ನು ತುಂಬಿಸಿ ಅದಕ್ಕೆ ಶುದ್ಧ ದ್ರವ್ಯಗಳನ್ನೆಲ್ಲ ಹಾಕೊಳ್ತಾ ಅರಿಶಿಣ, ಕುಂಕುಮ, ಅದಾದಮೇಲೆ ನಾವು ಅಕ್ಷತೆಯನ್ನು ಹಾಕ್ಕೊಂಡು ಒಂದು ಚಿನ್ನದ ಉಂಗುರ, ಅದಾದಮೇಲೆ ಒಂದು ಬೆಳ್ಳಿಯ ಉಂಗುರವನ್ನು ಹಾಕ್ಕೊಂಡು 2 ತರಹದ ಪುಷ್ಪಗಳನ್ನು ಹಾಕ್ಕೊಂಡೆ. ಒಂದು ಹಳದಿ ಕಲರ್ ಸೇವಂತಿಗೆ, ಮತ್ತೊಂದು ಮಲ್ಲಿಗೆ. ಅದನ್ನು ಕೂಡ ಹಾಕ್ಕೊಂಡು 2 ಗೋಡಂಬಿ, 2 ಬಾದಾಮಿ, ಕವಡೆ, ಗೋಮತಿ ಚಕ್ರ, ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ತುಂಬಿದ ಅಡಕೆ, ನಂತರ ಒಂದು ಶ್ರೀಫಲ, ಅದಾದಮೇಲೆ ಕಮಲದ ಬೀಜ, ಅದಾದಮೇಲೆ ನಾನು 2 ಅರಿಶಿಣದ ಕೊಂಬು, ತದನಂತರ ಗುಲಗಂಜಿ, ಅದಾದಮೇಲೆ ಗೋರಂಚನ್, 5 ರುಪೀಸ್ದು ಗೋಲ್ಡ್ ಕಲರ್ ಕಾಯಿನ್ ಕೂಡ ಹಾಕ್ಕೊಂಡೆ. ಅದಾದಮೇಲೆ ಲವಂಗ, 2 ಏಲಕ್ಕಿ ಕಾಯಿ, 2 ಖರ್ಜೂರ, ಕೇಸರಿ, ಅದಾದಮೇಲೆ ಪರಿಮಳಕ್ಕೋಸ್ಕರ ಸ್ವಲ್ಪ ರೋಸ್ ವಾಟರು, ಅದಾದಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲ ಪೂಜೆಗೂ ಮುನ್ನ ಬಳಸುವಂಥದ್ದು ಗೋಜಲ, ಗೋಮೂತ್ರ ಏನಂತ ಹೇಳ್ತೀವಿ. ಅದು ಹಾಕೋದ್ರಿಂದನೇ ನಮ್ಮ ಪೂಜೆಗೆ ಒಂದು ಕಳೆ ಅಂತ ಬರೋದು. ಅದನ್ನು ಹಾಕಿ ತದನಂತರ ಶ್ರೀಗಂಧದ ಪುಡಿಯನ್ನು ಕೂಡ ಹಾಕ್ಕೊಂಡೆ. ಎಲ್ಲವನ್ನು ಹಾಕಿ ನಂತರ ನಾವು ಕಳಸಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕಡ್ಡಿಯನ್ನು ಕಟ್ಕೊಳ್ಳೋದಕ್ಕೆ, ಸೀರೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಒಂದು ಕಡ್ಡಿನ ತಯಾರಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಬೇರೆ ಯಾವುದೋ ದಾರದಿಂದ, ನೂಲು ದಾರದಿಂದ ಕಟ್ತಾ ಇಲ್ಲ. ನಮಗೆ 9 ಎಳೆ 3 ಎಳೆ ನೂಲು, ಅಂಗನೂಲು ಸಿಗುತ್ತಲ್ಲ, ಅದರಿಂದನೇ ನಾನು ಕಳಸಕ್ಕೆ ಕಡ್ಡಿಯನ್ನು ಬಿಗಿಯಾಗಿ ಕಟ್ಕೊಂಡೆ. ಅದಾದಮೇಲೆ ನಾನು ಸೀರೆಯನ್ನು ಉಡ್ಸೋದಕ್ಕೆ ಸಿದ್ಧತೆ ಮಾಡೋದಕ್ಕೆ ಅಂತ ಆಲ್ರೆಡಿ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೀರೆ ಪಿನ್ ಮಾಡೋದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಸೀರೆಯನ್ನು ನಾನು ಮೊದಲನೇದಾಗಿ 2 ಥರ ಪಿನ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆಯಿಂದ ಫುಲ್ ಫೋಲ್ಡ್ ಪಿನ್ ಮಾಡಿಕೊಂಡು ಮತ್ತು ನೆರಿಗೆನ ಸೆರಗಿಗೆ ನಾವೇನು ಹಾಕ್ಕೊಳ್ತೀವಿ ಆ ರೀತಿ ಒಂದು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪಿನ್ಗಳನ್ನು ಬಿಚ್ಕೊಳ್ತಾ ಈಗ ನಮಗೆ ಎಷ್ಟಕ್ಕೆ ಬೇಕು ಎಷ್ಟು ಅಂತ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಉಡಿಸ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಒಂದು ಚಿಕ್ಕದು, ಇನ್ನೊಂದು ದೊಡ್ಡದು, 2 ರೀತಿ ಬರೋ ರೀತಿ ನಾನು ಈಗ ಅಲ್ಲಿ ಪಿನ್ನನ್ನು ಮಾಡಿಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಂದ್ರೇ ನಮಗೆ ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ ಸಿಗುತ್ತೆ. ಆ ಹಬ್ಬದ ತಯಾರಿ ಮಾಡೋದಕ್ಕಂತೂ ಇನ್ನೂ ಖುಷಿ ಆಗುತ್ತೆ. ನಾನಂತೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ದಾಗಿಂದನೂ ಕೂಡ 2 ಡೇಸಿಂದನೂ ಕೂಡ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ದಂಗೆ ನಮಗೆ ಏನೇನು ಸಿದ್ಧತೆ ಬೇಕು ಯಾವುದು ಕೂಡ ಮಿಸ್ ಮಾಡಬಾರ್ದು ಅಂತ ಹೇಳಿ ಎಲ್ಲವನ್ನು ಬರೆದಿಟ್ಕೊಂಡು ಯಾವುದನ್ನು ತಪ್ಪಾಗದೇ ಇರೋ ರೀತಿ ಮಾಡಿಕೊಂಡೆ. ಅದಂತೂ ನನಗೆ ನಾನು ಅಂದ್ಕೊಂಡಿದ್ದ ಟೈಮ್ಗೇನೆ ಕೂಡ ಮಾಡೋ ಥರ ಆಗಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಸೊ ಈಗ ನಾನು ಸೀರೆ ಉಡಿಸ್ತಾ ಇರೋ ಸಮಯ ಬಂದು 4:12. 4:12ಕ್ಕೆ ಸೀರೆನ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಮುಗಿಯೋ ಅಷ್ಟರಲ್ಲಿ ನನಗೆ 5:30 ಆಗಿತ್ತು. 6 o'clock ಒಳಗಡೆ ನಾನು ಪೂಜೆನ ಮಾಡಿಕೊಂಡೆ. ಅದಂತೂ ನನಗೆ ಇನ್ನೂ ನೆಮ್ಮದಿ, ಖುಷಿ, ಸಂತೋಷ ಎಲ್ಲನೂ ಸಿಕ್ತು. ಈಗ ಮೊದಲನೇ ಸ್ಟೆಪ್ಪು ಮಾಡ್ಕೊಂಡಿದ್ದಾಯಿತು ಆರೆಂಜ್ನ. ಈಗ 2ನೇ ಸ್ಟೆಪ್ಪಲ್ಲಿರೋ ಅಂಥ ಪಿನ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ಆ ನೆರಿಗೆಗಳನ್ನು
ಸ್ಟ್ರೈಟ್ ಆಗಿ ಒಂದೊಂದನ್ನೇ ಯಾವುದೇ ಎಳೆ ಮಿಸ್ ಆಗೋ ರೀತಿ ಸೆಟ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ತುಂಬಾನೇ ಪಿನ್ಗಳನ್ನು ಉಪಯೋಗಿಸಿದ್ದೆ. 4 ಮಾಡಿ 4 ಪಿನ್ಗಳನ್ನು ಹಾಕೊಂಡಿದ್ದೆ. ಏನಕ್ಕೆ ಅಂದರೆ ಅದು ಒಂದು ಎಳೆ ಮಿಸ್ ಆಯಿತು ಅಂದ್ರೂ ಮತ್ತೆ ಬಿಚ್ಚಿ ಇನ್ನೊಂದ್ಸಲ ಉಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಪಿನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮೊದಲನೇ ಸ್ಟೆಪ್ಪನ್ನು ಕೂಡ ನೀಟಾಗಿ ಕುತ್ಕೊಳ್ಳಿ ಅಂತ ಹೇಳಿ ಆ ನೆರಿಗೆಗಳಿಗೂ ಕೂಡ ಸೆಟ್ ಮಾಡಿ ಅಲ್ಲಿನೂ ಕೂಡ ಪಿನ್ಗಳನ್ನು ಹಾಕೊಂಡೆ. ನಾನು ಸೀರೆ ಉಡ್ಸೋದಕ್ಕೆ ಮುಂಚೆ ನಾನು ಕೂಡ ಪೂಜೆ ಮಾಡೋದಕ್ಕೆ ನಂತರ ತಡ ಆಗಬಾರ್ದು ಅಂತ ಅದಕ್ಕೂ ಮುಂಚೆನೇ ನಂದು ಸ್ನಾನ ಮಾಡಿಕೊಂಡು ನಾನು ಕೂಡ ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ರೆಡಿಯಾಗಿ ಕೂದಲನ್ನು ಮಾತ್ರ ಮೇಲ್ಗಡೆ ಕಟ್ಕೊಂಡು ಈ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ನಾವು ಕೂಡ ಲಕ್ಷ್ಮಿ ಥರನೇ ರೆಡಿಯಾಗಿ ಪೂಜೆ ಮಾಡೋದ್ರಿಂದ ತಾಯಿಗೂ ಕೂಡ ಖುಷಿ ಆಗುತ್ತೆ, ನಮ್ಮ ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ. ಸೀರೆ ಎಲ್ಲ ಉಡಿಸಿದ ನಂತರ ಒಡವೆಗಳನ್ನೆಲ್ಲ ಹಾಕಿ ಅದಾದಮೇಲೆ ಬಳೆ ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ತದನಂತರ ಹಾರನ ಹಾಕಿ ಬಳೆ ಹಾಕಿ ವಿಳೆದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಮುಖವಾಡವನ್ನು ಧರಿಸಿ ಅಲಂಕಾರ ಮಾಡಿ ತಾಯಿಗೆ ಪೂಜೆಯನ್ನು ಮಾಡಿಕೊಂಡೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್.